ಫ್ಲೇಕಿ ಆಲೂ ಕಚೋರಿ. ನೋಡಿ, ಹೊರಗಡೆ ಸಿಗೋ ಥರನೇ ಕಾಣಿಸ್ತಾ ಇದೆ ಅಲ್ವಾ? ಹೇಳಬೇಕು ಅಂದರೆ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಮನೇಲಿ ಮಾಡಿರೋದಲ್ಲ, ಆಬ್ವಿಯಸ್ಲಿ ಚೆನ್ನಾಗಿರಲೇಬೇಕು. ಕಚೋರಿ ಅಥವಾ ಸಮೋಸ ನೋಡಿದ ತಕ್ಷಣ ಅದು ಚೆನ್ನಾಗಿದೆಯೋ ಇಲ್ಲೋ ಅಂತ ಹೇಗೆ ಗೊತ್ತಾಗುತ್ತೆ? ಅದು ಮೇಲ್ಗಡೆ ಲೇಯರ್ ಮೇಲೆ ಬಬಲ್ಸ್ ಇರಬಾರ್ದು. ಏನಪ್ಪ ಹೀಗೆ ಹೇಳ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಇದೊಂದು ಟ್ರಿಕ್. ಅದು ಯಾಕೆ ಏನು ಅಂತ ಹೇಳಿ ನಿಮಗೆ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನಾನಿಲ್ಲಿ ಆ ಟ್ರಿಕ್ನ ನಿಮಗೆ ಶೇರ್ ಮಾಡಿದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣಲ್ಲ. ದಲಾಲ್ಸ್ ಡೆಲಿಕಸಿಗೆ ಸ್ವಾಗತ. ನಾನು ನಿಮ್ಮ ಅರ್ಪಿತಾ. ನಾನಿಲ್ಲಿ ಚಟ್ನಿ ಮಾಡಲಿಕ್ಕೆ ಹುಣಸೆಹಣ್ಣು ನೆನೆಸಿಟ್ಕೊಳ್ತಾ ಇದ್ದೀನಿ. ಇದು ಮೈದಾ ಹಿಟ್ಟು. ಗೋಧಿ ಹಿಟ್ಟಲ್ಲಿ ಕೂಡ ಇದನ್ನ ಮಾಡ್ಕೊಳ್ಬೋದು, ಆದರೆ ನಾನಿವತ್ತಿಲ್ಲಿ ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಕಚೋರಿಯಲ್ಲಿ ತುಂಬಾ ವೆರೈಟೀಸ್ ಇದೆ. ಮೂಂಗ್ ದಾಲ್ ಕಚೋರಿ, ಆಲೂ ಕಚೋರಿ, ಪ್ಯಾಸ್ ಕಚೋರಿ, ಡ್ರೈ ಫ್ರೂಟ್ಸ್ ಕಚೋರಿ, ರಾಜ್ ಕಚೋರಿ, ಮಟರ್ ಕಚೋರಿ. ಇದೆಲ್ಲದರದ್ದು ರೆಸಿಪೀಸ್ ನಿಮಗೆ ಬೇಕು ಅಂತಂದರೆ ನೆಕ್ಸ್ಟ್ ಯಾವ ಥರ ಕಚೋರಿ ಮಾಡಿ ತೋರಿಸ್ಲಿ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ಅದನ್ನು ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇದು ಆಲೂ ಮಸಾಲಾಗೆ ಮಸಾಲೆ ಪುಡಿ ಪೂರ್ತಿ ನುಣ್ಣಗೆ ಮಾಡ್ಕೋಬೇಡಿ, ಸ್ವಲ್ಪ ತರಿತರಿಯಾಗಿದ್ರೇ ಚೆನ್ನಾಗಿರುತ್ತೆ. ಮಸಾಲೆ ಪೂರ್ತಿಯಾಗಿ ಆರಕ್ಕೆ ಬಿಡಿ.
ಕಚೋರಿಗೆ ಲೇಯರ್ಸ್ ಬರಲಿ ಅಂತ ಹೇಳಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹಾಗೇ ಸ್ಟಫಿಂಗ್ ಮಾಡ್ಕೋಬೋದು. ಇದನ್ನ ಜಾಸ್ತಿ ಒತ್ತಬಾರ್ದು, ಹಾಗೆ ಜಂಟಲ್ಲಾಗಿ ರೌಂಡ್ ಮಾಡ್ಕೊಳ್ಳಿ. ಸ್ಟಫಿಂಗ್ ಆದಮೇಲೆ ಅಂಗೈಯಿಂದ ಈ ಥರ ಇದನ್ನ ಮಿಡಲ್ಗೆ ಒತ್ಕೋಬೇಕು. ಹೀಗೆ ಮಾಡಿದ್ರೆ ಕಚೋರಿ ಉಬ್ಕೊಳ್ಳುತ್ತೆ. ನಾನು ಆಗಲೇ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಅದೇನು ಅಂದರೆ, ಒಲೆನ ಸಿಮ್ಮಲ್ಲಿಟ್ಕೊಂಡು ಎಣ್ಣೆ ಕಾಯಿಸ್ಕೊಳ್ಳಿ. ನೋಡಿ, ಇಲ್ಲಿ ಹಾಕ್ತಿದ್ದಾಗೆ ಸಣ್ಣ ಸಣ್ಣ ಬಬಲ್ಸ್ ಬಂದು ಹಿಟ್ಟು ಅದಾಗದೇ ಮೇಲೆ ಬರಬೇಕು. ಹೀಗಾದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ನಾನಿಲ್ಲಿ ಒಂದೊಂದೇ ಕಚೋರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇಮ್ ಮಾತ್ರ ಸಿಮ್ಮಲ್ಲೇ ಇರಬೇಕು. ಇದನ್ನು ಹಾಕ್ತಿದ್ದಾಗೆ ತಿರುಗಿ ಹಾಕಬೇಡಿ. ಒಂದು ಸೈಡ್ ಇದು ಪೂರ್ತಿಯಾಗಿ ಬೇಯಬೇಕು. 5 ನಿಮಿಷ ಇದು ಒಂದು ಕಡೆ ಪೂರ್ತಿಯಾಗಿ ಫ್ರೈ ಆಗಿದೆ. ನಾನಿದನ್ನ ತಿರುಗಿ ಹಾಕ್ತಾ ಇದ್ದೀನಿ. ನೋಡಿ, ತಿರುಗಿ ಹಾಕಿ ಮತ್ತೆ ಇದನ್ನ 5 ನಿಮಿಷ ಹಾಗೆ ಬಿಟ್ಟು ಮತ್ತೆ ತಿರುಗಿಸ್ಕೊಳ್ಳಿ. ಈ ಥರ ಒತ್ಕೊಳ್ಳೋದ್ರಿಂದ ಕಚೋರಿ ಉಬ್ಕೊಳ್ಳುತ್ತೆ. ನಾನೀಗ ಹೇಳಿರೋ ಟ್ರಿಕ್ಸ್ನ ನೀವು ಫಾಲೋ ಮಾಡಿದ್ರೆ ಮೇಲ್ಗಡೆ ಬಬಲ್ಸ್ ಬರೋದಿಲ್ಲ. ಬಬಲ್ಸ್ ಇದ್ದರೆ ಒಳಗಡೆಯಿಂದ ಅದು ಪೂರ್ತಿಯಾಗಿ ಬೆಂದಿಲ್ಲ ಅಂತ ಅರ್ಥ. ಟ್ರಿಕ್ ಏನು ಅಂತ ಗೊತ್ತಾಯ್ತಲ್ವಾ? ನೋಡಿ ಕಚೋರಿ ಹೇಗೆ ಸಾಫ್ಟ್, ಕ್ರಿಸ್ಪ್ ಹಾಗೆ ಲೇಯರ್ಫುಲ್ಲಾಗಿ ಬಂದಿದೆ ಅಂತ. ಕಮ್, ಲೆಟ್ಸ್ ಎಂಜಾಯ್ ದ ಕಚೋರಿ. ಇದನ್ನ ಹಾಗೆ ನೀವು ಚಟ್ನಿ ಜೊತೆ ತಿನ್ನಬಹುದು, ಅಥವಾ ಮೇಲ್ಗಡೆ ಹೀಗೆ ಈರುಳ್ಳಿ, ಕೊತ್ತಂಬರಿ, ಚಟ್ನಿ
ಹಾಗೆ ಸೇವ್ ಹಾಕಿ ಕೂಡ ತಿನ್ಬೋದು. ಎರಡೂ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ಕೊಟ್ಟಿರೋ ರೆಸಿಪಿ ಹಾಗೆ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ರೆಸಿಪಿನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.